ಶಾಸನ ಅಕಾಡೆಮಿ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಒಂದು ಕೆಎಯಿಂದ ಒಂದು ಅಪ್ಡೇಟ್ ಬಂದಿದೆ ಸ್ಟೂಡೆಂಟ್ಸ್. ಇದಕ್ಕೆ ಕೆಸೆಟ್ 2023 ರಿಸಲ್ಟ್‌ನಲ್ಲಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಸೋಶಿಯಾಲಜಿ ಸಬ್ಜೆಕ್ಟ್‌ನಲ್ಲಿ ಕೆಲವು ಕಟ್ ಆಫ್ ಮಾರ್ಕ್ಸ್‌ನ ಸ್ವಲ್ಪ ವೇರಿಯೇಷನ್ ಆಗಿದೆ. ಅದು ಯಾವುದನ್ನ ನೋಡ್ತಾ ಹೋಗೋಣ ಬನ್ನಿ. ಫಸ್ಟಿಗೆ ಗೂಗಲ್ ಕ್ರೋಮಿಗೆ ಹೋಗಿ ಕೆಎ ವೆಬ್ಸೈಟನ್ನು ಓಪನ್ ಮಾಡಿ. ಕೆಎ ವೆಬ್ಸೈಟ್ ಓಪನ್ ಮಾಡಿದ ಮೇಲೆ ಈ ಥರ ಹೋಮ್ ಪೇಜ್ ಓಪನ್ ಆಗ್ತದೆ. ಈ ಹೋಮ್ ಪೇಜ್‌ನಲ್ಲಿ ಇಲ್ಲಿ 3 ಲೈನ್ಸ್ ಇದಾವೆ ನೋಡ್ರಿ. ಇದನ್ನ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರವೇಶ ಎನ್ನುವಂಥ ಆಪ್ಷನ್ ಕ್ಲಿಕ್ ಮಾಡಬೇಕಾಗ್ತದೆ. ಇದರಲ್ಲಿ ಲಾಸ್ಟ್ ಆಪ್ಷನ್ ಇದೆ ನೋಡ್ರಿ. ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಕೆಸೆಟ್ 2023 ಅಂತ. ಇದನ್ನ ಕ್ಲಿಕ್ ಮಾಡಿ. ಯಾಕಂದ್ರೆ 24 ಈಗ ರೀಸೆಂಟ್ ನೋಟಿಫಿಕೇಶನ್ ಆಗಿದೆ, ಇದನ್ನ ಬೇಡ. ಇದನ್ನ ತಗೋರಿ. ಕೆಸೆಟ್ 2023 ಆಪ್ಷನ್ ಇದೆಯಲ್ಲ ಅದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ತಿದ್ದುಪಡಿ ಕೊಟ್ಟಿದ್ದಾರೆ. ಕೆಸೆಟ್ 2023 ಪರೀಕ್ಷೆಗೆ ಸಂಬಂಧಿಸಿದ ತಿದ್ದುಪಡಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಸಿಗ್ತದೆ. ಏನ್ ಹೇಳಿದ್ದಾರೆ ನೋಡ್ರಿ ಇದರಲ್ಲಿ 28/5/2024 ರಂದು ಅಂದರೆ 28 ಮೇ 2024 ರಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಕೆಸೆಟ್ 2020 23 ಪ್ರಕಟಿಸಲಾಗಿತ್ತು. ಅಂದರೆ ರಿಸಲ್ಟನ್ನು ಪ್ರೊವಿಷನಲ್ ರಿಸಲ್ಟ್ ಶೀಟನ್ನು ಪ್ರಕಟಿಸಲಾಗಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರೆಗಂಡಮ್ ಅಂದರೆ ತಿದ್ದುಪಡಿ ಒಂದು ಮಾಹಿತಿಯನ್ನು ಪ್ರಕಟಿಸಲಾಗಿದೆ. ಅದರಲ್ಲಿ ವಿಷಯ ಸಬ್ಜೆಕ್ಟ್ ನೋಡಿ, ಸೋಶಿಯಾಲಜಿ ಸಬ್ಜೆಕ್ಟ್ನಲ್ಲಿ ಕ್ಯಾಟಗರಿ 3A ಜನರಲ್ ಕ್ಯಾಟಗರಿ 3A ಬಂದಂಥವರು ತಾತ್ಕಾಲಿಕ ಅರ್ಹತಾ ಪಟ್ಟಿಯಲ್ಲಿ ಘೋಷಿಸಲಾಗಿದ್ದ ಕಟ್ ಆಫ್ ಅಂಕ 146 ಅಂತ ಇತ್ತು. ಅದರ ಬದಲಾಗಿ 148 ಆಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ 3A ಕ್ಯಾಟಗರಿಯ ಕಟ್ ಆಫ್ ಎಷ್ಟಿದೆ ಅಂತಂದರೆ 148. ಮುಂಚೆ ಅದು 146 ಆಗಿತ್ತು. ಈಗ 148 ಆಗಿರುವಂಥದ್ದು. ಓಕೆ. ಆಮೇಲೆ ಕ್ಯಾಟಗರಿ 3A ನೋಡಿ, ಕ್ಯಾಟಗರಿ 3A ಜನರಲ್ ಕ್ಯಾಟಗರಿಯಲ್ಲಿ ಪ್ರಸ್ತುತ ಅರ್ಹರಾಗಿರುವ ಅಭ್ಯರ್ಥಿಗಳ ಪಟ್ಟಿ ಈ ಕೆಳಗಿನಂತಿದೆ. ಅಂದರೆ 146 ಇಂದ 142 148ಗೆ ಜಂಪ್ ಆಯ್ತಲ್ಲ. ಹಾಗಾದ್ರೆ ಒಂದು 5 ಸ್ಟೂಡೆಂಟ್ಸ್ ಮತ್ತೆ ಎಲಿಜಿಬಲ್ ಆಗಿದ್ದಾರೆ. 5 ಸ್ಟೂಡೆಂಟ್ಸ್ ಅದರಲ್ಲಿ. ಓಕೆ. ಇಲ್ಲಿ 214 ಇಂದ 218 ವರೆಗೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರ್ ಅದರಲ್ಲಿ ಇತ್ತಂದ್ರೆ ನೀವು ಸಿಲೆಕ್ಟ್ ಆಗಿರ್ತೀರಾ ಅಂತ ಅರ್ಥ. ಓಕೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಕೆಇಎ ವೆಬ್ಸೈಟ್ ಇಂದ ಬಂದಿರುವಂಥದ್ದು. ಸೊ ಹೆಚ್ಚಿನ ವಿಡಿಯೋಗಾಗಿ ನೀವು ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇಂದಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ.